ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿಯವರೇ, ಜೀವನದಲ್ಲಿ ಯಾರಿಗಾದರೂ ಒಳ್ಳೆಯದು ಮಾಡಿದರೆ ಲಾಭವಾಗುತ್ತದೆ, ಏಕೆಂದರೆ ಒಳ್ಳೆಯದಕ್ಕೆ ತಿರುಗಿ ಲಾಭವೇ ಸಿಗುತ್ತದೆ. ಮತ್ತು ಜೀವನದಲ್ಲಿ ಯಾರ ಮೇಲಾದರೂ ದಯೆ ತೋರಿಸಿದರೆ ಅವರು ಅದನ್ನು ನೆನಪಿಟ್ಟುಕೊಳ್ಳುತ್ತಾರೆ, ಏಕೆಂದರೆ ದಯೆಗೆ ತಿರುಗಿ ನೆನಪು ಸಿಗುತ್ತದೆ. ಮಿಥುನ ರಾಶಿಯವರೇ, ಇಂದು ನಾವು ಈ ವಿಡಿಯೋದಲ್ಲಿ ಸ್ನೇಹಿತರೆ ನಿಮ್ಮ ಹೃದಯ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿಟ್ಟುಕೊಂಡು ಕುಳಿತುಕೊಳ್ಳಿ, ಏಕೆಂದರೆ ಇಂದು ನಾನು ನಿಮಗೆ ಹೇಳಲಿರುವ ಮಾತು ಯಾವುದೇ ಸಾಮಾನ್ಯ ಮಾತಲ್ಲ. ಇದು ಯಾವುದೇ ಸಾಮಾನ್ಯ ಸುದ್ದಿಯಲ್ಲ. ಇದು ನಿಮ್ಮ ಜೀವನದ ಅಂತಹ ತಿರುವಾಗಿದೆ. ಇದರ ನಂತರ ನಿಮ್ಮ ಇಡೀ ಜಗತ್ತೇ ಬದಲಾಗುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಸರಿಯಾಗಿ ಕೇಳಿ. ಜೀವನದಲ್ಲಿ ಹಲವು ಬಾರಿ ನಿಮಗೆ ಅನಿಸುತ್ತದೆ, ಎಲ್ಲವೂ ನಿಂತು ಹೋಗಿದೆ, ಎಲ್ಲವೂ ಹಾಳಾಗಿದೆ, ಇನ್ನು ಮುಂದೆ ಹೋಗಲು ಯಾವುದೇ ದಾರಿ ಉಳಿದಿಲ್ಲ, ಮೇಲಿರುವವರು ನಮ್ಮ ಮಾತನ್ನೇ ಕೇಳುತ್ತಿಲ್ಲ. ಆದರೆ ಸ್ನೇಹಿತರೆ, ಸತ್ಯವಾದ ಮಾತು ಏನೆಂದರೆ ಭಗವಂತನು ಯಾವಾಗಲೂ ನೋಡುತ್ತಿರುತ್ತಾನೆ. ಅವರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ, ಏಕೆಂದರೆ ಸರಿಯಾದ ಸಮಯದಲ್ಲಿ ಸಿಕ್ಕವರೇ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಮಾಹಿತಿಗಾಗಿ ನಿಮಗೆಲ್ಲರಿಗೂ ಹೇಳುತ್ತೇನೆ, ಇಂದಿನ ಸಮಯವು ಹಾಗೆಯೇ ಇರಲಿದೆ. ಮುಂದಿನ 24 ಗಂಟೆ ಸ್ನೇಹಿತರೆ, ಕೇವಲ 24 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಇಂತಹ ಕೋಲಾಹಲ ಉಂಟಾಗಲಿದೆ. ಅದನ್ನು ನೋಡಿ ಮತ್ತು ಯೋಚಿಸಿ. ನಿಮ್ಮ ಹೃದಯ ಬಡಿತವೇ ಜೋರಾಗುತ್ತದೆ. ನೀವು ಎಷ್ಟು ಬಾರಿ ರಾತ್ರಿ ಎಚ್ಚರಗೊಂಡು ಯೋಚಿಸಿರಬಹುದು, ಭಗವಂತ, ಇದು ಇನ್ನು ಎಷ್ಟು ದಿನ ಹೀಗೆ ನಡೆಯುತ್ತದೆ? ಇನ್ನು ನಮಗೆ ಎಷ್ಟು ಪರೀಕ್ಷೆಗಳು ನೀಡಬೇಕು ಎಂದುಕೊಂಡಿದ್ದೀಯಾ? ಮತ್ತು ನಾವು ಇನ್ನು ಎಷ್ಟು ದುಃಖ ನೋವನ್ನು ಅನುಭವಿಸಬೇಕು? ಎಷ್ಟೋ ಬಾರಿ ದಿಂಬಿನಲ್ಲಿ ಮುಖ ಒರೆಸಿಕೊಂಡು ಕಣ್ಣೀರು ಹಾಕಿದ್ದೀರಿ ಮತ್ತು ಯಾರಿಗೂ ಹೇಳಿರಲಿಲ್ಲ. ಈಗ ಬಹುಶಃ ಅದೃಷ್ಟದ ಪುಟ ಎಂದಿಗೂ ತಿರುಗುವುದಿಲ್ಲ ಎಂದು ನಿಮಗೆ ಅನಿಸಿರಬಹುದು. ನಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಹೀಗೆಯೇ ಇಡೀ ಜೀವನ ನಡೆಯುತ್ತದೆ. ಆದರೆ ಸ್ನೇಹಿತರೆ, ಹಾಗೆ ಏನೂ ಇಲ್ಲ. ಮೇಲಿನವನು ನಿಮ್ಮ ಪ್ರತಿಯೊಂದು ಕರೆ, ಪ್ರಾರ್ಥನೆ, ಪ್ರತಿಯೊಂದು ಕಣ್ಣೀರನ್ನು ಲೆಕ್ಕ ಹಾಕಿದ್ದಾನೆ ಮತ್ತು ನೀವು ಜೀವನದಲ್ಲಿ ಎಷ್ಟು ಹೆಚ್ಚು ಕಣ್ಣೀರು ಹಾಕಿದ್ದೀರೋ ಅದಕ್ಕಿಂತ ಹಲವು ಪಟ್ಟು ಹೆಚ್ಚು ಸುಖ, ಸಮೃದ್ಧಿ ಮತ್ತು ಸಂತೋಷಗಳು ನಿಮ್ಮ ಜೀವನಕ್ಕೆ ಬರಲಿದೆ. ಹೌದು ಸ್ನೇಹಿತರೆ, ಇಲ್ಲಿನವರೆಗಿನ ಪ್ರತಿಯೊಂದು ಕಷ್ಟವೂ ಕೇವಲ ಒಂದು ಪರೀಕ್ಷೆಯಾಗಿತ್ತು, ಕೇವಲ ಒಂದು ಪರೀಕ್ಷೆಯಾಗಿರುವುದರಿಂದ ಮತ್ತು ಈಗ ಅದೇ ಪರೀಕ್ಷೆ ಮುಗಿಯುತ್ತಿದೆ, ಮೇಲೆ ನಿರ್ಧಾರ ಆಗಿ ಹೋಗಿದೆ. ಸ್ವರ್ಗದ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಬರೆಯಲಾಗಿದೆ. ಇದರಲ್ಲಿ ಕೇವಲ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿರುವ ಹೆಸರೇ ಇರುತ್ತದೆ. ನೀವು ಈ ಬದಲಾವಣೆ ಇದ್ದಕ್ಕಿದ್ದಂತೆ ಆಗುತ್ತದೆ, ಯಾವುದೇ ಎಚ್ಚರಿಕೆ ಇಲ್ಲದೆ ಮತ್ತು ಯಾವುದೇ ಸಂಕೇತವಿಲ್ಲದೆ ಮುಂದಿನ ಗಂಟೆಗಳ ಒಳಗೆ ಆಗುವ ದೊಡ್ಡ ಬದಲಾವಣೆ ನೋಡಲೇಬೇಕಾದಂತಾಗಿರುತ್ತದೆ. ಸ್ನೇಹಿತರೆ, ನೀವು ಬಹುಶಃ ಬೆಳಿಗ್ಗೆ ಎದ್ದು ನೋಡಿದಾಗ ಯಾವುದೇ ಶುಭ ಸುದ್ದಿ ನಿಮ್ಮ ಬಾಗಿಲಲ್ಲಿ ನಿಂತಿರುತ್ತದೆ. ನಿಮಗೆ ಯಾರಾದರೂ ಫೋನ್ ಬರುತ್ತದೆ, ಅದರಲ್ಲಿ ನೀವು ಕೇವಲ ಕನಸು ಕಂಡಂತಹ ಅವಕಾಶ ಸಿಗುತ್ತದೆ, ಅಥವಾ ಬಹಳ ದಿನದಿಂದ ನಿಂತಿದ್ದ ಕೆಲಸ ಇದ್ದಕ್ಕಿದ್ದಂತೆ ಆಗುತ್ತದೆ. ಈಗ ಯೋಚಿಸಿ, ನಿಮ್ಮ ವರ್ಷಗಳ ಹಳೆಯ ಸಾಲ ಒಂದು ಕ್ಷಣದಲ್ಲಿ ನೀವು ವರ್ಷಗಳಿಂದ ಕಾಯುತ್ತಿದ್ದ ವಸ್ತುಗಳು ನಿಮ್ಮ ಮನೆಗೆ ಬರಲು ಶುರುವಾದಾಗ, ನಿಮ್ಮವರು ನಿಮ್ಮನ್ನು ಹೊಸ ಗೌರವದ ದೃಷ್ಟಿಯಿಂದ ನೋಡಲು ಶುರು ಮಾಡಿದಾಗ ಹೃದಯದ ಬಡಿತ ಜೋರಾಗುತ್ತದೆ ಇಲ್ಲವೋ? ಇದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಬರೆಯಿರಿ. ನಿನ್ನನ್ನು ನೇರವಾಗಿ ಯಶಸ್ಸು ಮತ್ತು ಸುಖದ ಕಡೆಗೆ ಕೊಂಡೊಯ್ಯುವ ದಾರಿ. ನೀನು ಶ್ರೀಮಂತರಾಗುವ ಕನಸು ಕಾಣುತ್ತಿದ್ದರೆ, ಮನೆ, ಕುಟುಂಬದಲ್ಲಿ ಸುಖ ಸಮೃದ್ಧಿ ಬಯಸುತ್ತಿದ್ದರೆ ಅಥವಾ ಮನದ ಶಾಂತಿ ಬಯಸುತ್ತಿದ್ದರೆ, ಈಗ ಎಲ್ಲವೂ ಒಂದೊಂದಾಗಿ ಸಿಗಲಿದೆ. ಬಾ ಮಗನೇ, ನಾನು ನಿಮಗಾಗಿ ಇದನ್ನು ಉದ್ದವಾಗಿ ಹೃದಯ ಮುಟ್ಟುವ ಮತ್ತು ಸಂಪೂರ್ಣವಾಗಿ ಮನೆ, ಕುಟುಂಬದ ಭಾಷೆಯಲ್ಲಿ ಹೇಳುತ್ತಿದ್ದೇನೆ. ಇದನ್ನು ತಿಳಿದು ನೀವು ತುಂಬಾ ಆಶ್ಚರ್ಯಪಡುತ್ತೀರಿ. ಸ್ನೇಹಿತರೆ ನೋಡಿ, ಮೇಲಿನವನು ಯಾರಿಗಾದರೂ ದಾರಿ ಮಾಡಿಕೊಡುವಾಗ ಹಾಗೆ ಸುಮ್ಮನೆ ಮಾಡುವುದಿಲ್ಲ. ಅವನು ಒಂದೊಂದು ಇಟ್ಟಿಗೆಯನ್ನು ಯೋಚಿಸಿ ಒಂದೊಂದು ಅರ್ಥ ಬರುವಂತೆ ಮಾಡಿಕೊಂಡು ಇಡುತ್ತಾನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅದರಲ್ಲಿ ನಿನ್ನ ಪ್ರತಿಯೊಂದು ದುಃಖ, ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ಕಣ್ಣೀರಿನ ಲೆಕ್ಕವನ್ನು ಸೇರಿಸುತ್ತಾನೆ. ನಿನ್ನ ಕಳೆದ ವರ್ಷಗಳು, ನಿನ್ನ ಶ್ರಮ ಮತ್ತು ಕನಸು ಎಲ್ಲವನ್ನೂ ಅವನು ನೋಡಿದ್ದಾನೆ. ಈಗ ಅವನು ನಿರ್ಧಾರ ಮಾಡಿದ್ದಾನೆ, ಈ ಮಗುವಿನ ಜೀವನದಲ್ಲಿ ಸಂತೋಷದ ಮಳೆ ಸುರಿಯಲೇಬೇಕು. ಏಕೆಂದರೆ ಸ್ನೇಹಿತರೆ, ಈ ಮಗುವಿನ ಸರದಿ ಈಗ ಬಂದಿದೆ. ನೀನು ಎಷ್ಟು ಬಾರಿ ರಾತ್ರಿ ಮಲಗುವಾಗ ಯೋಚಿಸಿರಬಹುದು, ನನ್ನ ದಿನಗಳು ಎಂದಾದರೂ ಬದಲಾಗುತ್ತವೆಯೇ? ನಮ್ಮ ಜೀವನದಲ್ಲಿ ನಾವು ಹುಡುಕುತ್ತಿರುವ ಆ ಸಂತೋಷಗಳು ಎಂದಾದರೂ ಬರುತ್ತವೆಯೇ
ಇರುತ್ತವೆಯೇ? ನಾವು ಕನಸು ಕಾಣುತ್ತಿರುವ ಆ ಸಂತೋಷಗಳು ಎಷ್ಟು ಬಾರಿ ನೀನು ಮನಸ್ಸಿನಲ್ಲಿ ಹೇಳಿಕೊಂಡಿರಬಹುದು, ನನಗೂ ಒಂದು ದಿನ ನೆಮ್ಮದಿ, ಸುಖ ಮತ್ತು ಗೌರವ ಸಿಗುತ್ತದೆ ಎಂದು. ಹಾಗಾದರೆ ಸ್ನೇಹಿತರೆ, ಈಗ ಆ ಪ್ರಶ್ನೆಗಳಿಗೆ ಉತ್ತರ ಬರುತ್ತಿದೆ. ಭಗವಂತನು ನಿಮಗಾಗಿ ಯಾವ ದಾರಿ ಮಾಡುತ್ತಿದ್ದಾನೋ ಅದರಲ್ಲಿ ಮೊದಲು ನಿನ್ನ ಕೈಗೆ ಒಂದು ಅವಕಾಶವನ್ನು ಕೊಡಲಿದ್ದಾರೆ. ಏಕೆಂದರೆ ಆ ದಾರಿ ಯಾವುದೇ ಸಾಮಾನ್ಯ ದಾರಿಯಲ್ಲ. ಈ ಅವಕಾಶ ಹೀಗಿರುತ್ತದೆ, ಅದನ್ನು ನೋಡಿ ಎಲ್ಲರೂ ಹೇಳುತ್ತಾರೆ, ಇದು ನನ್ನ ಯೋಚನೆಗಿಂತಲೂ ದೊಡ್ಡದು. ನಿನ್ನ ಕೆಲಸದಲ್ಲಿ, ನಿನ್ನ ಬಿಸ್ನೆಸ್ ಅಥವಾ ನಿನ್ನ ನೌಕರಿಯಲ್ಲಿ ಅಂತಹ ಬದಲಾವಣೆ ಬರುತ್ತದೆ. ಜನರು ನಿನ್ನನ್ನು ಕೇಳುತ್ತಾರೆ, ಅಯ್ಯೋ ಸಹೋದರ, ನಿನ್ನ ಅದೃಷ್ಟವೇ ತಿರುಗಿ ಹೋಯಿತು, ನಿನ್ನ ಭಾಗ್ಯವೇ ಹೊಳೆಯಿತು. ಇಲ್ಲಿಯವರೆಗೆ ಮನೆಯಲ್ಲಿ ಜಗಳ, ಗಲಾಟೆ ಅಥವಾ ದುಃಖವಿದ್ದರೆ ಸ್ನೇಹಿತರೆ, ಅದೆಲ್ಲವೂ ಮುಗಿಯಲಿದೆ. ಮನೆಯ ವಾತಾವರಣದಲ್ಲಿ ಇದ್ದಕ್ಕಿದ್ದಂತೆ ಹೀಗೆ ಸಿಹಿ ಬೆರೆಯುತ್ತದೆ ಎಂದು ನೀವು ನೋಡುತ್ತೀರಿ. ಮೊದಲು ಸಣ್ಣ ಸಣ್ಣ ವಿಷಯಗಳಿಗೆ ಜಗಳವಾಗುತ್ತಿದ್ದ, ಈಗ ನಗು ಬರುತ್ತದೆ. ಆ ನಗು ಹಳೆಯ ಕಳೆ ಮತ್ತು ವಾಪಸ್ ಬರುತ್ತದೆ. ನಿನ್ನ ತಂದೆಯ ಹಣೆಯಿಂದ ಚಿಂತೆ ಹೋಗುತ್ತದೆ ಮತ್ತು ನಿನ್ನ ಮಕ್ಕಳ ನಗು ಮತ್ತೆ ನಿನ್ನ ಇಡೀ ಮನೆಯಲ್ಲಿ ಪ್ರತಿಧ್ವನಿಸುತ್ತದೆ. ಸ್ನೇಹಿತರೆ, ಮೇಲಿನವನು ನಿಮಗಾಗಿ ಕೇವಲ ಅನ್ನ, ಬಟ್ಟೆ, ಮನೆಗಾಗಿ ಕಾಯುತ್ತಿಲ್ಲ. ಅವನು ನಿನ್ನ ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತಿದ್ದಾನೆ. ನಿನ್ನ ಶ್ರಮ, ನಿನ್ನ ಶ್ರದ್ಧೆ ಮತ್ತು ಅವನ ಆಶೀರ್ವಾದ ಒಟ್ಟಾಗಿ ನಿನ್ನನ್ನು ಇಂದು ನೀನು ಕೇವಲ ಕನಸು ಕಾಣುತ್ತಿರುವ ಜಾಗಕ್ಕೆ ಕರೆದೊಯ್ಯುತ್ತವೆ. ನಿನ್ನ ಕೈಗೆ ಅಂತಹ ಅವಕಾಶಗಳು ಬರುತ್ತವೆ. ನೀನು ಬಯಸಿದರೆ ಲಕ್ಷಗಳಲ್ಲಿ ಅಲ್ಲ, ಕೋಟಿಯಲ್ಲಿ ಸಂಪಾದಿಸಬಹುದು. ಮತ್ತು ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಇದು ಯಾವುದೇ ತಪ್ಪು ದಾರಿಯಲ್ಲಿ ಹೋಗದೆ ಪ್ರಾಮಾಣಿಕವಾಗಿ ಆಗುತ್ತದೆ. ಸ್ನೇಹಿತರೆ, ಹಣ ಮತ್ತು ಕೀರ್ತಿಯ ಜೊತೆಗೆ ಭಗವಂತನು ನಿನ್ನ ಹೃದಯದಲ್ಲಿ ಆ ನೆಮ್ಮದಿಯನ್ನು ತುಂಬಲಿದ್ದಾರೆ. ಅದಕ್ಕಾಗಿ ನೀನು ಹುಡುಕುತ್ತಾ ಅಲೆದಾಡುತ್ತಿದ್ದ ಈಗ ಆ ಚಡಪಡಿಕೆ ಮತ್ತು ಒತ್ತಡ ಇರುವುದಿಲ್ಲವೇ? ಮುಂದಿನ ಚಿಂತೆ ಇರುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಮುಂದಿನ ದಾರಿಯಲ್ಲಿ ಭಗವಂತನೇ ನಿರ್ಧರಿಸುತ್ತಾನೆ. ಮುಂದೆ ನೀನು ಎಲ್ಲಿ ಹೋಗಬೇಕು ಮತ್ತು ಯಾವ ರೀತಿ ಹೋಗಬೇಕು. ರಾತ್ರಿ ಮಲಗುವಾಗ ನೀನು ಗಾಢವಾಗಿ ನಿದ್ರೆ ಮಾಡಬಹುದು, ನೆಮ್ಮದಿಯ ನಿದ್ರೆ. ಬೆಳಿಗ್ಗೆ ಎದ್ದು ಚೈತನ್ಯ ಅನುಭವಿಸುತ್ತೀಯ. ನಿನ್ನ ಮನಸ್ಸು ಇಷ್ಟು ಹಗುರವಾಗಿರುತ್ತದೆ. ನೀನು ಹೇಳುತ್ತೀಯ, ಯಾರ ಜೀವನ ಎಷ್ಟು ಸುಂದರವಾಗಿದೆ, ಬದುಕಲು ಬರಬೇಕು ಅಷ್ಟೇ. ನೀನು ಎಲ್ಲಿ ಹೋದರೂ ಜನರು ನಿನ್ನ ಹೆಸರನ್ನು ಗೌರವದಿಂದ ತೆಗೆದುಕೊಳ್ಳುತ್ತಾರೆ. ಇದು ಸಂಪೂರ್ಣ ನಿನ್ನ ಕೆಲಸ, ಮಾತು, ನಿನ್ನ ನಡತೆ. ಎಲ್ಲರೂ ಹೊಗಳುತ್ತಾರೆ. ಮೊದಲು ನಿನ್ನನ್ನು ನಿರ್ಲಕ್ಷಿಸುತ್ತಿದ್ದವರು ಕೂಡ ಈಗ ನಿನಗೆ ನಮಸ್ಕಾರ ಮಾಡುತ್ತಿರುವುದು ಕಾಣಿಸುತ್ತದೆ. ನನ್ನ ಗುರುತು ಕೇವಲ ನನ್ನ ಊರಿಗೆ ಮಾತ್ರ ಅಲ್ಲ ಸೀಮಿತವಾಗಿರುವುದಿಲ್ಲ, ಮುಂದೆ ಹೋಗಲಿದೆ. ದೂರ ದೂರದವರೆಗೆ ನಿನ್ನ ಹೆಸರು ಇರುತ್ತದೆ. ಸ್ನೇಹಿತರೆ, ಇದು ಎಲ್ಲವೂ ಇದ್ದಕ್ಕಿದ್ದಂತೆ ಆಗುವುದಿಲ್ಲ. ನಿನಗೆ ಭಗವಂತನ ಸಂಕೇತಗಳು ಸಿಗಲು ಶುರುವಾಗುತ್ತದೆ. ಸ್ನೇಹಿತರೆ, ನಂಬಿಕೆ ಇಡಿ. ಮೇಲೆ ಕುಳಿತಿರುವ ಭಗವಂತನು ನಿನ್ನ ಜೀವನದ ಎಲ್ಲ ದುಃಖ, ನೋವನ್ನು ದೂರ ಮಾಡುತ್ತಾರೆ. ಸ್ನೇಹಿತರೆ, ಭಗವಂತನು ನಿಮಗಾಗಿ ಮಾಡಿರುವ ದಾರಿಯ ತಯಾರಿ ಬಹಳ ಹಿಂದಿನಿಂದಲೇ ಶುರುವಾಗಿತ್ತು. ನೀವು ಅಂದುಕೊಳ್ಳುತ್ತಿದ್ದೀರಿ, ನನ್ನ ಪರಿಸ್ಥಿತಿ ಹಾಗೆ ಹೋಗುತ್ತಿದೆ. ಆದರೆ ಸತ್ಯ ಏನೆಂದರೆ, ನಿನ್ನ ಜೊತೆ ನಡೆಯುತ್ತಿದ್ದ ಸಣ್ಣ ಸಣ್ಣ ಘಟನೆಗಳು ಅದೆಲ್ಲವೂ ಈಗ ಫಲ ನೀಡುತ್ತಿದ್ದವು. ರೈತನು ಹೊಲದಲ್ಲಿ ಬೀಜ ಬಿತ್ತಿ ತಕ್ಷಣ ಬೆಳೆಯನ್ನು ಕೊಯ್ಯುವುದಿಲ್ಲ. ಅದೇ ರೀತಿ ಭಗವಂತನು ಕೂಡ ಮೊದಲು ಬೀಜ ಬಿತ್ತುತ್ತಾನೆ. ಬೀಜವೆಂದರೆ ನಿನ್ನ ಅನುಭವ, ನಿನ್ನ ಶ್ರಮ ಮತ್ತು ನಿನ್ನ ತ್ಯಾಗ. ಸ್ನೇಹಿತರೆ, ಹೇಳುತ್ತೇನೆ, ಒಂದು ಸಮಯ ಬರುತ್ತದೆ, ಆಗ ನೀನು ಅನುಭವಿಸುವೆ. ಪ್ರತಿ ವಿಷಯವೂ ನಿನ್ನ ಪರವಾಗಿ ನಡೆಯುತ್ತದೆ. ನಿನ್ನ ಪ್ರಯತ್ನಗಳು ಯಾವುದೇ ಅಡಚಣೆ ಇಲ್ಲದೆ ಪೂರ್ಣವಾಗುತ್ತವೆ. ಜನರು ನಿನಗೆ ಸಹಾಯ ಮಾಡಲು ಸಿದ್ಧರಾಗಿದ್ದಾರೆ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಕಷ್ಟಗಳು ತಾನಾಗಿಯೇ ದೂರವಾಗುತ್ತವೆ. ಇದೇ ಆ ಸಮಯ ಆಗಿರುತ್ತದೆ. ಭಗವಂತನು ಮಾಡಿದ ದಾರಿ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇರುತ್ತದೆ, ಸ್ಪಷ್ಟ ಮತ್ತು ನೇರವಾಗಿರುತ್ತದೆ. ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ಮನೆಯಲ್ಲಿ ಸಂತೋಷ ಇದ್ದಾಗ ಅದರ ಅವಕಾಶ ಪ್ರತಿ ಮೂಲೆಯಲ್ಲಿಯೂ ಕಾಣಿಸುತ್ತದೆ. ಮನೆಯಲ್ಲಿ ಸಿಹಿ ಇರುತ್ತದೆ, ನಗು, ಸಂತೋಷದ ಅವಕಾಶಗಳು ಬರುತ್ತವೆ. ಸಂಬಂಧದಲ್ಲಿ ಸಿಹಿ ಹೆಚ್ಚುತ್ತದೆ. ನಿಮ್ಮ ಮಕ್ಕಳ ಮುಖ ಸಂತೋಷದಿಂದ ಅರಳುತ್ತದೆ. ನಿಮ್ಮ ಜೀವನ ಸಂಗಾತಿಯ ಕಣ್ಣಲ್ಲಿ ತೃಪ್ತಿ ಕಾಣಿಸುತ್ತದೆ. ನಿಮ್ಮ ಹಿರಿಯರು ನಿಮಗೆ ಆಶೀರ್ವಾದ ಮಾಡುತ್ತಾರೆ. ಈ ಆಶೀರ್ವಾದಗಳು ನಿನ್ನ ಮುಂದಿನ ದಿನಗಳನ್ನು ಇನ್ನಷ್ಟು ಸುವರ್ಣವಾಗಿಸುತ್ತವೆ. ಸ್ನೇಹಿತರೆ, ಇದೇ ಆ ಅದೃಷ್ಟದ ಸಮಯವಾಗಿದ್ದು ಯಾವುದಕ್ಕಾಗಿ ನೀವು ಕಾಯುತ್ತಿದ್ದ. ಸ್ನೇಹಿತರೆ, ಹೇಳಲು ಬಯಸುತ್ತೇನೆ, ಇಂದಿನ ದಿನ ಸಂತೋಷ ಮತ್ತು ತೃಪ್ತಿಯನ್ನು ತರುತ್ತದೆ. ನಿಮ್ಮ ಜೀವನದಲ್ಲಿ ಸುಖ ಸೌಲಭ್ಯಗಳು ಹೆಚ್ಚಾಗುವ ಪ್ರಬಲ ಯೋಗವಿದೆ. ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆಗುತ್ತಿರುವುದು ಕಾಣಿಸುತ್ತದೆ. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ಆಪ್ತತೆ ಮೊದಲಿಗಿಂತ ಹೆಚ್ಚು ಬಲವಾಗಿಸುತ್ತದೆ. ಆಪ್ತತೆ ಮೊದಲಿಗಿಂತ ಹೆಚ್ಚು ಬಲವಾಗುತ್ತದೆ. ಬಹಳ ಸಮಯದಿಂದ ಯಾವುದೋ ವಿಷಯದ ಬಗ್ಗೆ ಮನೆಯಲ್ಲಿ ಒತ್ತಡ ಇದ್ದರೆ ಅದು ಮಾತುಕತೆ ಮತ್ತು ಅರ್ಥ ಮಾಡಿಕೊಳ್ಳುವ ಮೂಲಕ ಅದಕ್ಕೆ ಪರಿಹಾರ ಸಿಗಲಿದೆ. ಸ್ನೇಹಿತರೆ, ಹೇಳಲು ಬಯಸುತ್ತೇನೆ, ಆರ್ಥಿಕ ದೃಷ್ಟಿಕೋನದಿಂದಲೂ ಈ ದಿನ ಶುಭ ಸಂಕೇತ ತರುತ್ತಿದೆ. ತುಂಬ ಒಳ್ಳೆಯ ಸಮಯವಾಗಿ
ಅನುಕೂಲವಾಗಿದೆ. ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಬಲವಾಗಿದೆ. ಆದಾಯದ ಹೊಸ ಮೂಲಗಳು ತೆರೆಯುವ ಸಾಧ್ಯತೆ ಕಾಣಿಸುತ್ತದೆ. ನೀವು ಯಾವುದಾದರೂ ಹೊಸ ಕೆಲಸದಲ್ಲಿ ಹೂಡಿಕೆ ಅಥವಾ ವ್ಯಾಪಾರದ ಯೋಚನೆ ಮಾಡಿದ್ದರೆ ಅದರ ಸಕಾರಾತ್ಮಕ ಫಲಿತಾಂಶ ಭವಿಷ್ಯದಲ್ಲಿ ನೋಡಲು ಸಿಗಬಹುದು. ಆದರೂ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ಜನರ ಸಲಹೆ ತೆಗೆದುಕೊಳ್ಳಿ. ಇದು ನಿಮಗೆ ಉತ್ತಮವಾಗಿರುತ್ತದೆ. ಇಂದು ನಿಮ್ಮ ಸೃಜನಶೀಲ ಸಾಮರ್ಥ್ಯ ಉತ್ತುಂಗದಲ್ಲಿರುತ್ತದೆ. ನೀವು ಕಲೆ, ಬರವಣಿಗೆ, ಸಂಗೀತ ಅಥವಾ ಡಿಸೈನ್, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಶಿಕ್ಷಣ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಇದ್ದರೆ ನಿಮಗೆ ಹೊಸ ಪ್ರೇರಣೆ ಸಿಗಬಹುದು. ನಿಮ್ಮ ಮನಸ್ಸಿನಲ್ಲಿ ಹೊಸದೇನಾದರೂ ಮಾಡುವ ಆಸೆ ಹುಟ್ಟುತ್ತದೆ ಮತ್ತು ಇದೇ ಹೊಸ ಯೋಚನೆ ಭವಿಷ್ಯದ ಎಲ್ಲ ಯಶಸ್ಸಿಗೆ ಆಧಾರವಾಗಬಹುದು. ಸ್ನೇಹಿತರೆ, ಹೇಳುತ್ತೇನೆ, ಈ ಸಮಯ ನೌಕರಿ, ಹಣ ಇರುವವರಿಗೆ ಕೂಡ ದಿನ ತುಂಬ ಒಳ್ಳೆಯದಾಗಿ ಕಾಣಿಸುತ್ತದೆ. ನೀವು ಬಹಳ ಸಮಯದಿಂದ ನೌಕರಿ ಬದಲಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ನಿಮಗೆ ಹೊಸ ಮಾಹಿತಿ, ಅವಕಾಶ ಅಥವಾ ಪ್ರಸ್ತಾವನೆ ಸಿಗಬಹುದು. ಇಂಟರ್ವ್ಯೂ ತಯಾರಿ ಮಾಡುತ್ತಿದ್ದವರಿಗೆ ಭವಿಷ್ಯದಲ್ಲಿ ಪ್ರಗತಿ ಇರುತ್ತದೆ. ಸರ್ಕಾರಿ ನೌಕರಿಯ ತಯಾರಿ ಮಾಡುತ್ತಿದ್ದವರು ತಮ್ಮ ಶ್ರಮವನ್ನು ಮುಂದುವರಿಸಬೇಕು. ಗ್ರಹಗಳ ಸ್ಥಿತಿ ಇದು ಸಂಕೇತ ನೀಡುತ್ತಿದೆ. ನಿರಂತರ ಪ್ರಯತ್ನ ಮಾಡುತ್ತಿರುವವರಿಗೆ ಮುಂದಿನ ಸಮಯದಲ್ಲಿ ಶುಭ ಸಮಾಚಾರ ಕೇಳಲು ಸಿಗಬಹುದು. ಸ್ನೇಹಿತರೆ, ನಿಮಗೆ ಎಲ್ಲ ಥರದಿಂದಲೂ ಲಾಭದಾಯಕವಾಗಿರುತ್ತದೆ. ಸರ್ಕಾರಿ ಕ್ಷೇತ್ರದಲ್ಲಿ ಸಂಬಂಧಿಸಿದವರಿಗೆ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವ ಯೋಗವಿದೆ. ನಿಮ್ಮ ಕೆಲಸ ಮೆಚ್ಚುಗೆ ಆಗಲಿದೆ ಮತ್ತು ಹಿರಿಯ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯ ಮೇಲೆ ನಂಬಿಕೆ ಇಡಬಹುದು. ನೀವು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಸ್ನೇಹಿತರೆ, ಭವಿಷ್ಯದಲ್ಲಿ ಅಥವಾ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆಯೂ ಇದೆ. ಸ್ನೇಹಿತರೆ, ವ್ಯಾಪಾರ ಮಾಡುವವರಿಗೆ ದಿನ ಉತ್ಸಾಹದಾಯಕವಾಗಿರುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹಾಗೆ ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತವಾಗಿಯೂ ಬರೆಯಿರಿ. ಹಾಗೆ ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕಾಗಿ, ನೋಡಿದ್ದಕ್ಕಾಗಿ ಧನ್ಯವಾದಗಳು.